ಇನ್ನೊಂದು ವಾರದೊಳಗೆ ಫೈನಲ್ ಆಗಲಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ. ಎಸ್, ವಾರದೊಳಗೆ ಫೈನಲ್ ಆಗಲಿದೆ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನದ ತೀರ್ಮಾನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಿರುವಂಥದ್ದು. ಯಾಕಂದ್ರೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಇದೇ ಏಪ್ರಿಲ್ 9ರಂದು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹೀಗಾಗಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರರೇ ಮುಂದುವರಿತಾರಾ ಅಥವಾ ರಾಜ್ಯಕ್ಕೆ ಹೊಸ ಅಧ್ಯಕ್ಷರ ನೇಮಕವಾಗುತ್ತಾ ಅನ್ನೋ ಕುತೂಹಲವಾದಂತಹ ಪ್ರಶ್ನೆಗಳು ಈಗ ಮೂಡಿ ಬರ್ತಿರುವಂಥದ್ದು. ಕೇಂದ್ರ ಸಚಿವ ಹಾಗೂ ರಾಜ್ಯಾಧ್ಯಕ್ಷ ಚುನಾವಣೆ ಉಸ್ತುವಾರಿ ಚೌಹಾಣ್ ಏಪ್ರಿಲ್ 9ರಂದು ರಾಜ್ಯಕ್ಕೆ ಬರ್ತಾ ಇದ್ದು ಎಲ್ಲದಕ್ಕೂ ಕೂಡ ಅವತ್ತು ಉತ್ತರ ಸಿಗಲಿದೆ. ಯಾಕಂದ್ರೆ ಅವತ್ತೇ ಅಧ್ಯಕ್ಷ ಸ್ಥಾನ ಫೈನಲ್ ಆಗಲಿದೆ. ಅವಿರೋಧ ಆಯ್ಕೆಗೆ ಕಸರತ್ತು ಈಗಾಗಲೇ ನಡೆದಿರುವಂಥದ್ದು. ಇನ್ನು ಅಂದೇ ಹೈಕಮಾಂಡ್ನಿಂದ ಸಂದೇಶವನ್ನ ಹೊತ್ತು ತರುವ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಇಷ್ಟು ದಿನಗಳ ಗೊಂದಲಕ್ಕೆ ತೆರೆ ಬೀಳಲಿದೆ ಅಂತಲೇ ಹೇಳಬಹುದು. ಯಾಕಂದರೆ ಗಮನಿಸಬಹುದು, ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾಯಿಸಬೇಕು ಅಂತ ಬಿಜೆಪಿಯಲ್ಲೇ ಬಣರಾಜಕೀಯ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನೋದು. ಇತ್ತ ಯತ್ನಾಳ್ ಬಣ ಹೈಕಮಾಂಡ್ಗೂ ಕೂಡ ತೆರಳಿ, ಅಂದರೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರಲ್ಲಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಬೇಕು ಅಂತ ಬಿಗಿಪಟ್ಟನ್ನು ಹಿಡಿದಿದ್ರು. ಅದಾದ ಮೇಲೆ ಒಬ್ಬೊಬ್ಬರೇ ನಾಯಕರು ತೆರಳಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸುವಂತೆ ಹೈಕಮಾಂಡ್ ಬಳಿ ಒತ್ತಾಯವನ್ನ ಮಾಡಿದ್ರು. ಈಗ ಎಲ್ಲದಕ್ಕೂ ಕೂಡ ಏಪ್ರಿಲ್ 9ರಂದು ಉತ್ತರ ಸಿಗುವ ಸಾಧ್ಯತೆ ಇದೆ. ಆದ್ರೆ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರರೇ ಮುಂದುವರಿತಾರಾ ಅಥವಾ ರಾಜ್ಯಕ್ಕೆ ಹೊಸ ಅಧ್ಯಕ್ಷರ ನೇಮಕ ಆಗುತ್ತಾ? ಹಾಗೋದೇ ಆದ್ರೆ ಯಾರಾಗ್ತಾರೆ ನೂತನ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅನ್ನೋದ್ರ ಕುರಿತು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅವಿರೋಧ ಆಯ್ಕೆಗೆ ಇತ್ತ ಕಸರತ್ತುಗಳು ಕೂಡ ನಡೆದಿದ್ದು, ನಿಜಕ್ಕೂ ಅವಿರೋಧವಾಗಿ ಆಯ್ಕೆ ಆಗ್ತಾರಾ ಹೊಸಬರ ಆಯ್ಕೆ ಆಗೋದಾದ್ರೆ, ಅಥವಾ ವಿಜಯೇಂದ್ರ ಮುಂದುವರಿತಾರಾ ಅನ್ನೋದ್ರ ಕುರಿತು ಕೂಡ ಇನ್ನಷ್ಟೇ ಕಾದು ನೋಡಬೇಕು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಗುಡ್ ಮಾರ್ನಿಂಗ್. ಇನ್ನೊಂದು ವಾರದೊಳಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಫೈನಲ್ ಆಗಲಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಇಲ್ಲಿ ಕುತೂಹಲ ಏನಂದ್ರೆ, ಹೊಸದಾಗಿ ಆಗೋದಾದ್ರೆ ಯಾರಾಗ್ತಾರೆ ಅಥವಾ BYVನೇ ಮುಂದುವರಿತಾರಾ ಅನ್ನೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್ ಮಧು. ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಯಾರಾಗ್ತಾರೆ, ಯಾರು ಮುಂದುವರಿತಾರೆ, ಇದ್ರ ಬಗ್ಗೆನೇ ಬಹಳಷ್ಟು ಕಾಲದಿಂದ ಚರ್ಚೆ ನಡೀತಾನೆ ಇತ್ತು. ರೆಬೆಲ್ಸ್ ಟೀಮ್ ಕೂಡ ಇದೇ ವಿಚಾರವಾಗಿ ಹೋರಾಟವನ್ನ ನಡೆಸ್ತಾ ಇದೆ. ಆದ್ರೆ ಈಗ ರೆಬೆಲ್ಸ್ ಟೀಮ್ ನಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ಉಳಿದಂತವರು ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಮಾತನ್ನ ಹೇಳಿದ್ರು ಸಹಿತ ಮೊದಲು ಇರುವಂತಹ ಶಕ್ತಿ ಅವರಲ್ಲಿ ಕಾಣಿಸ್ತಾ ಇಲ್ಲ. ಅದು ಸ್ಪರ್ಧೆ ಮಾಡ್ಬೇಕು ಚುನಾವಣೆಗೆ ಅನ್ನೋಂತ ಒಂದು ಆಸಕ್ತಿ ಅವರಲ್ಲಿತ್ತು. ಒಂದು ಪ್ರಯತ್ನ ಕೂಡ ನಡೆದಿತ್ತು. ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರದಲ್ಲಿ ಅಂತ ಒಂದು ಪ್ರಯತ್ನ ಇದ್ದಂತೆ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಮನವಿಯನ್ನ ಮಾಡ್ತಿದ್ದಾರೆ ಹೊರತು ಬೇರೆ ಯಾವ್ದು ಚಟುವಟಿಕೆ ಇದ್ದಂತೆ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಇದರ ನಡುವೆಯಲ್ಲಿ ಇದೇ ತಿಂಗಳ 9ನೇ ತಾರೀಕಿನ ದಿನ ಸಂಜೆ ಅಷ್ಟೊತ್ತಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅವರು ಬಂದ ನಂತರದಲ್ಲಿ ಈ ಒಂದು ವಿಚಾರವಾಗಿ ಚರ್ಚೆಯನ್ನು ನಡೆಸ್ತಾರೆ. ಅದೇ ದಿನ ಅಂತಿಮ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವ್ರನ್ನೇ ಕಂಟಿನ್ಯೂ ಮಾಡೋದಾ ಅಥವಾ ಬೇರೆಯವ್ರನ್ನ ಮಾಡ್ಬೇಕಾ, ಇದು ಯಾವ ವಿಚಾರನೂ ಸಹಿತ ಹೈಕಮಾಂಡ್ ಏನು ಸಂದೇಶವನ್ನ ಕೊಟ್ಟು ಕಳಿಸಿರತ್ತೆ ಅದನ್ನ ಅವ್ರು ಇಲ್ಲಿ ರಿವೀಲ್ ಮಾಡೋದ ಸಾಧ್ಯತೆ ಸದ್ಯಕ್ಕೆ ಕಾಣಿಸ್ತಾ ಇದೆ. ಎರಡೂ ಕಡೆಯಲ್ಲೂ ಕೂಡ ಇರುವಂತ ವಿಚಾರ ಏನಂತಂದ್ರೆ, ಮಧು, ವಿಜಯೇಂದ್ರ ಅವರ ಕಡೆಯಲ್ಲಿ ತಾನೇ ಕಂಟಿನ್ಯೂ ಆಗ್ತೀನಿ ಅನ್ನೋ ವಿಶ್ವಾಸವನ್ನು ಅವರು ಸದಾಕಾಲ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೂ ಕೂಡ ಅದೇ ಭರವಸೆಯಲ್ಲಿ ಇದ್ದಾರೆ. ಇನ್ನೊಂದು ಬಣದಲ್ಲಿ, ರೆಬೆಲ್ಸ್ ಬಣದಲ್ಲಿ ಇವತ್ತಿಗೂ ಕೂಡ ಇರೋದೇನಂದ್ರೆ, ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗತ್ತೆ, ಬೇರೆ ಯಾರನ್ನಾದ್ರೂ ಮಾಡ್ತಾರೆ ಅನ್ನೋಂತ ವಿಚಾರ ಭರವಸೆನ ಅವ್ರು ಇಟ್ಕೊಂಡಿದ್ದಾರೆ. ಆದ್ರೆ ಇದು ಎರಡೂ ಕಡೆಯಲ್ಲೂ ಕೂಡ ಅವರವರ ವಿಶ್ವಾಸ ಅಷ್ಟೇ. ಆದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದೆ ಅಥವಾ ಮಾಡುತ್ತೆ ಅನ್ನೋದು ಗೊತ್ತಾಗ್ಲಿಕ್ಕೆ ಇನ್ನೊಂದು ವಾರ ಕಾಯ್ಬೇಕು. ಏಪ್ರಿಲ್ 9ನೇ ತಾರೀಕಿನ ದಿನ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಚಿವರು ಹೌದು, ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಉಸ್ತುವಾರಿನೂ ಕೂಡ ಅವರೇ ಆಗಿರ್ತಾರೆ. ಅವರು ಬಂದು ಅವತ್ತಿನ ದಿನ ಅವಿರೋಧ ಆಯ್ಕೆನ, ಚುನಾವಣೆನ ಏನು ಅನ್ನೋ ತೀರ್ಮಾನವನ್ನ ಮಾಡ್ತಾರೆ. ಹೈಕಮಾಂಡ್ ಏನ್ ಸಂದೇಶವನ್ನ ಕೊಟ್ಟು ಕಳಿಸಿದೆ ಅದನ್ನ ಇಲ್ಲಿ ರಿವೀಲ್ ಮಾಡ್ತಾರೆ. ಒಂದು ವೇಳೆ ವಿಜಯೇಂದ್ರ ಅವರೇ ಫೈನಲ್ ಅಂತ ಆದ್ರೆ ತಕ್ಷಣನೇ ಅದಕ್ಕೊಂದು ಸಭೆ ಕರೆದು ಎಲ್ಲ ಹಿರಿಯರನ್ನ ಜೊತೆ ಸಮ್ಮುಖದಲ್ಲಿ ಅವತ್ತಿನ ದಿನನೇ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಏನಾದ್ರೂ ಕ್ರಿಟಿಕಲ್ ಆಯ್ತು ಇಲ್ಲಿ ಅಂತಂದ್ರೆ, ಇಲ್ಲ ವಿರೋಧವಾಗಿ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಏನಾದ್ರು ಬಂತು ಅಂದ್ರೆ ಹೈಕಮಾಂಡ್ ಗಮನಕ್ಕೆ ತಂದು ದೆಹಲಿಗೆ ಹೋಗಿ ಆ ಒಂದು ವಿಚಾರವನ್ನ ಫೈನಲ್ ಮಾಡುವಂತ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ 9ನೇ ತಾರೀಕಿನ ದಿನನೇ ವಿಜಯೇಂದ್ರ ಅವರು ಕಂಟಿನ್ಯೂ ಆಗ್ತಾರಾ ಇಲ್ವಾ ಅನ್ನೋದಕ್ಕೆ ಸ್ಪಷ್ಟನೆ ಸಿಕ್ಕು ಆವತ್ತಿನ ದಿನ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ಘೋಷಣೆಯನ್ನ ಮಾಡಿ ಹೋಗ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು. ಮಧು.
ಎಸ್, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.